ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ನನಗೇನು ಅರ್ಥ ಆಗಲ್ಲ. ನನಗೆ ತುಂಬ ಎಕನಾಮಿಕ್ಸ್ ಅಂದರೆ ಕಷ್ಟ ಆಗ್ತಾ ಇದೆ. ಹೇಗಾದರೂ ಮಾಡಿ ಎಕನಾಮಿಕ್ಸಲ್ಲಿ ನನಗೆ ಇನ್ನೇನು ಮಾರ್ಚ್ 10ನೇ ತಾರೀಕಿಗೆ ಎಕ್ಸಾಮ್ ಬಂತು. ಯಾವ ರೀತಿ ನಾನು ಪಾಸ್ ಆಗಬೇಕು, ಹೇಗಾದರೂ ಮಾಡಿ ನಾನು ಸ್ಕೋರ್ ಮಾಡಬೇಕು, ಇಲ್ಲ ನಾನು ಎಕನಾಮಿಕ್ಸಲ್ಲಿ ಇಲ್ಲ ಒಂದು ಮಿಡ್ ರೇಂಜಿಗೆ ಪಾಸ್ ಆಗಬೇಕು, ಹೇಗಾದರೂ ಮಾಡಿ ನನಗೆ ಪಾಸಿಂಗ್ ಪ್ಯಾಕೇಜ್ ಕೊಡಿ, ನನಗೆ ಸ್ಕೋರಿಂಗ್ ಪ್ಯಾಕೇಜ್ ಕೊಡಿ, ನನಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಡಿ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತನ್ನೋರು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಕೇಳಿಲಿ. ಕೇವಲ 5 ಅಧ್ಯಾಯಗಳನ್ನು ಓದಿ ಯಾವ ರೀತಿ 80ಕ್ಕೆ 80 ಅಂಕಗಳನ್ನು ಗಳಿಸೋದು ಅಂತ ಈ ಒಂದು ವಿಡಿಯೋದಲ್ಲಿ ಸುಲಭವಾದ ಒಂದು ನೀತಿಯನ್ನು, ಒಂದು ರಣನೀತಿ, ಒಂದು ಸ್ಟ್ರಾಟಜಿಯನ್ನು ಹೇಳ್ಕೊಡ್ತಾ ಇದ್ದಾನೆ. ಜಸ್ಟ್ ವಿಡಿಯೋನ ಕೊನೆ ತನಕ ನೋಡಿ. ಹೌದು ಸ್ನೇಹಿತರೆ, ಕೇವಲ 5 ಅಧ್ಯಾಯಗಳನ್ನು ಓದಿ 80ಕ್ಕೆ 80 ಅಂಕ ಗಳಿಸಲು ಸಾಧ್ಯ ಇದೆ. ವಿಡಿಯೋನ ಕೊನೆ ತನಕ ನೋಡಿದರೆ ಮಾತ್ರ ನಿಮ್ಗೆ ಅದು ಅರ್ಥ ಆಗುತ್ತೆ. ಹೌದು, ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ನಡೀರಾಗಿದ್ದರೆ ವಿಡಿಯೋನ ಶುರು ಮಾಡೋಣ. ನೋಡಿ, ಇಲ್ಲಿ 2025-26ನೇ ಸಾಲಿನ ಏನು ಫೆಬ್ರವರಿ ಮಾರ್ಚ್ನಲ್ಲಿ ಎಕ್ಸಾಮ್ ಇದೆಯಲ್ಲ, ಅಲ್ಲಿ ಯಾರ್ಯಾರು ಬರೀತಿರ್ತಾರೆ ಅವ್ರಿಗೆ ಇಂಪಾರ್ಟೆಂಟ್ ಕ್ವೆಶನ್ಸ್, ಮಾಡಲ್ ಕ್ವೆಶನ್ ಪೇಪರ್ ಆಗಿರ್ಬೋದು, ಬ್ಲೂ ಪ್ರಿಂಟ್ ಆಗಿರ್ಬೋದು, ಕ್ವೆಶನ್ ಬ್ಯಾಂಕ್ ಆಗಿರ್ಬೋದು, ಆಲ್ರೆಡಿ ಇಲಾಖೆಯವ್ರು ಬಿಟ್ಟಿದ್ದಾರೆ. ಅದನ್ನೆಲ್ಲ ಅನಾಲಿಸಿಸ್ ಮಾಡಿ ಎಷ್ಟನ್ನು ಓದಿದ್ರೆ ಕಡಿಮೆ ಓದಿ ಹೆಚ್ಚಿಗೆ ಅಂಕ ಯಾವ ರೀತಿ ಗಳಿಸೋದು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ. ನಡೀರಾಗಿದ್ದರೆ ಅವ್ರು ಕೊಟ್ಟಿರ್ತಕ್ಕಂಥ ಬ್ಲೂ ಪ್ರಿಂಟನ್ನು ತೆಗೆದುಕೊಂಡು ನಾವು ಅದನ್ನೇ ಫಿಲ್ಟರ್ ಮಾಡಿ ಎಷ್ಟು ಓದಬೇಕು ಅಷ್ಟನ್ನು ಮಾತ್ರ ಹೇಳ್ಕೊಡ್ತಾ ಇದ್ದಾರೆ. ನಡೀರಾಗಿದ್ದರೆ ಸೀದಾ ಸ್ಕ್ರೀನ್ ಮೇಲೆ ಹೋಗೋಣ. ಇಲ್ಲಿ ಸೆಕೆಂಡ್ ಪಿ ಯು ಸಿ ಅಂತ ಕೊಟ್ಟಿದ್ದೀನಿ. ಒಂದು ಬ್ಲೂ ಪ್ರಿಂಟನ್ನು ನಾನೇ ಖುದ್ದಾಗಿ ರೆಡಿ ಮಾಡಿರ್ತಕ್ಕಂಥದ್ದು. ಇಷ್ಟನ್ನು ನೀವು ಓದಲೇಬೇಕಾಗುತ್ತೆ. ಸೊ ಮೊದಲನೇದಾಗಿ ಈ ಒಂದು ವರ್ಷದ ಪ್ರಶ್ನೆ ಪತ್ರಿಕೆ ಒಂದು ಪ್ಯಾಟರ್ನ್ ಯಾವ ರೀತಿ ಇದೆ ಅಂತ ನೋಡೋದಾದರೆ, 1 ಅಂಕದ 20 ಕ್ವಶನನ್ನು ಕೊಡ್ತಾರೆ. ಇಲ್ಲಿ MCQ ಆಗಿರ್ಬೋದು, ಬೆಟ್ಟ ಸ್ಥಳ ಹೊಂದಿಸಿ ಬರೆಯಿರಿ. ಇದು ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ ಸೇಮ್ ಇರುತ್ತೆ, ಅವ್ರಿಗೂ ಚೇಂಜ್ ಇರಲ್ಲ. ಈ ಒಂದು ಸ್ಟ್ರಾಟಜಿ ಅವ್ರಿಗೂ ಸಹ ಅಪ್ಲೈ ಆಗುತ್ತೆ. ಇಲ್ಲಿ 20 ಇರುತ್ತೆ. ಸೊ 20 ಬರೀಬೇಕು. ಈಚ್ ಕ್ವೆಶನ್ ಕ್ಯಾರೀಸ್ 1 ಮಾರ್ಕ್ಸ್. ಇಲ್ಲಿ ನೋ ಚಾಯ್ಸ್ ಇರಲ್ಲ, ಇಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ ಇರಲ್ಲ. ಈ ಪಾರ್ಟ್ ಬಿನಲ್ಲಿ, ಪಾರ್ಟ್ ಎ ಆಯಿತು, ಪಾರ್ಟ್ ಬಿನಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಬರೀಬೇಕಾಗುತ್ತೆ. ಇಲ್ಲಿ 10 ಕೊಡ್ತಾರೆ. ನಾವೇನು ಮಾಡಬೇಕಂದ್ರೆ ಕೇವಲ 6 ಪ್ರಶ್ನೆಗಳನ್ನು ಮಾತ್ರ ಬರೀಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಪಾರ್ಟ್ ಸಿನಲ್ಲಿ 4 ಅಂಕದ ಪ್ರಶ್ನೆಗಳು. ಟೋಟಲ್ ಕ್ವಶನ್ ಎಷ್ಟಿರುತ್ತೆ ಅಂದರೆ 9 ಕ್ವಶನ್ಸ್ ಇರುತ್ತೆ. ನಾವು ಕೇವಲ 5 ಪ್ರಶ್ನೆಗಳನ್ನು ಮಾತ್ರ ಬರೀಬೇಕಾಗುತ್ತೆ. ಸೊ ಪಾರ್ಟ್ ಡಿನಲ್ಲಿ 6 ಅಂಕದ ಪ್ರಶ್ನೆಗಳು, 5 ಕೊಡ್ತಾರೆ, ಕೇವಲ 3 ಮಾತ್ರ ಬರೀಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ಪಾರ್ಟ್ ಇ ಅಂತ ಇದೆ. ಸೊ ಪಾರ್ಟ್ ಇನಲ್ಲಿ 5 ಅಂಕದ ಪ್ರಶ್ನೆಗಳು, 3 ಕೊಡ್ತಾರೆ, 2 ಬರೀಬೇಕು. ಸೊ ಈಗ ಡೈರೆಕ್ಟಾಗಿ ಬ್ಲೂ ಪ್ರಿಂಟಿಗೆ ಹೋಗೋಣ. ಇಲ್ಲೆಲ್ಲ ಕ್ವಶನ್ ಎಷ್ಟೆಷ್ಟು ಬರೀಬೇಕು ಏನೇನಂತ ನಿಮ್ಗೆ ಅರ್ಥ ಆಗಿದೆ. ಈಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಡೈರೆಕ್ಟಾಗಿ ಬ್ಲೂ ಪ್ರಿಂಟಿಗೆ ಹೋಗ್ತೀನಿ. ಸೊ ನೆಕ್ಸ್ಟ್ ಇಲ್ಲೊಂದು ಬ್ಲೂ ಪ್ರಿಂಟನ್ನು ನಾನು ಕೊಟ್ಟಿದ್ದೀನಿ. ಆಯಿತಾ. ಇಲ್ಲಿ ಮೈಕ್ರೋ ಎಕನಾಮಿಕ್ಸ್, ಮ್ಯಾಕ್ರೋ ಎಕನಾಮಿಕ್ಸ್ 2 ಭಾಗ, ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರ ಅಂತ 2 ಭಾಗಗಳಿದೆ. ಇಲ್ಲಿ 2 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ, 6 ಅಂಕದ ಪ್ರಶ್ನೆ ಮತ್ತು ಕಾರ್ಯನಿಯೋಜಿತ 5 ಅಂಕದ ಪ್ರಶ್ನೆಗಳನ್ನು ಓದಬೇಕಾಗುತ್ತೆ. ಸೊ 2 ಅಂಕದ ಪ್ರಶ್ನೆಗಳಿಗೆ ಯಾವ್ಯಾವ ಚಾಪ್ಟರ್ಗಳನ್ನು ಓದಬೇಕಂತಂದರೆ, ಕೇವಲ ನಾನು ಏನು ಮಾರ್ಕ್ ಮಾಡಿದ್ದೀನಲ್ಲ ಅವಷ್ಟು ಪ್ರಶ್ನೆಗಳನ್ನು ಓದಿದರೆ ಸಾಕು. ಓಕೆ, ಇಂಟ್ರೊಡಕ್ಷನಲ್ಲಿ 2 ಅಂಕದ ಒಂದು ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆಯನ್ನು ಓದ್ಬಿಟ್ರೆ ಮುಗಿದು ಹೋಯಿತು. ಇದು ಇಂಪಾರ್ಟೆಂಟ್ ಕ್ವಶನ್ಸು ಕೊಡ್ತೀನಿ. ಅಂದರೆ ಈ ಒಂದು ಪರಿಚಯ ಅನ್ನುವಂಥ ಚಾಪ್ಟರ್ ಇದೆಯಲ್ಲ, ಇದರ ಮೇಲೆ 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ, 4 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಇದಿಷ್ಟು ಅರ್ಥ ಆದರೆ ಸಾಕು. ಇನ್ನು ಉಳಿದ ಪ್ರಶ್ನೆಗಳನ್ನು ಓದುವಂಥ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಇದೆಯಲ್ಲ, ಕನ್ನಡದಲ್ಲಿ ಹೇಳೋದಾದರೆ ಅನುಭೋಗಿ ವರ್ತನೆ ಸಿದ್ಧಾಂತ. ಇಲ್ಲಿ ಸೂಕ್ಷ್ಮಾರ್ಥಶಾಸ್ತ್ರದಲ್ಲಿ 2ನೇ ಅಧ್ಯಾಯ 2 ಅಂಕದ ಒಂದು ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆ, 6 ಅಂಕದ ಒಂದು ಪ್ರಶ್ನೆ, 5 ಅಂಕದ ಒಂದು ಪ್ರಶ್ನೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳನ್ನು ಓದಬೇಕಾಗುತ್ತೆ. ಇದ್ರ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ಅಪ್ಕಮಿಂಗ್ ಡೇದಲ್ಲಿ ನಾನು ನಿಮ್ಗೆ ಕೊಡ್ತೀನಿ. ನೆಕ್ಸ್ಟ್ ನೋಡೋದಾದರೆ, ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 3ನೇ ಅಧ್ಯಾಯದಿಂದ 2 ಅಂಕದ ಒಂದು ಪ್ರಶ್ನೆಯನ್ನು ಮಾತ್ರ ಓದೋದ, ಅದನ್ನು ಬಿಟ್ಟರೆ ಮತ್ತೇನು ಓದ್ಲಿಕ್ಕೆ ಹೋಗಬೇಡಿ. ಅದಾದ ನಂತರ 4ನೇ ಅಧ್ಯಾಯದಲ್ಲಿ 2 ಅಂಕದ 2 ಪ್ರಶ್ನೆ ಬರ್ತಾ ಇದೆ. ಈ ಒಂದು ಚಾಪ್ಟರಿಂದ 2 ಮಾರ್ಕ್ಸಿನ ಕ್ವಶನ್ಸ್ ಅಷ್ಟೇ ಓದೋದು. ನೆಕ್ಸ್ಟ್ ಹಾಗಾದರೆ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ನೋಡೋದಾದರೆ ಇಂಟ್ರೊಡಕ್ಷನಲ್ಲಿ 4 ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ. 4 ಅಂಕದ ಒಂದು ಪ್ರಶ್ನೆ ಮಾತ್ರ ಓದೋದು. ಇಲ್ಲಿಂದ 2 ಅಂಕದ ಪ್ರಶ್ನೆ, 6 ಅಂಕದ ಪ್ರಶ್ನೆಗಳಿದ್ರು ಓದ್ಲಿಕ್ಕೆ ಹೋಗಬೇಡಿ. ಇಲ್ಲ, ಆಲ್ಮೋಸ್ಟ್ ಇಲ್ಲ, ಎಷ್ಟನ್ನೇ ಓದೋದು. ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂತ ಇದೆ. 2 ಅಂಕದ 2 ಪ್ರಶ್ನೆ ಬರ್ತಾ ಇದೆ. ಅಂದರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ 2ನೇ ಅಧ್ಯಾಯದಲ್ಲಿ 2 ಅಂಕದ 2 ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆ, 6 ಅಂಕದ ಒಂದು ಪ್ರಶ್ನೆ, 5 ಅಂಕದ ಒಂದು ಪ್ರಶ್ನೆ. ಇಷ್ಟನ್ನು ನಾವು ಕಡ್ಡಾಯವಾಗಿ ಓದಲೇಬೇಕು. ಆಲ್ಮೋಸ್ಟ್ ಎಲ್ಲ ರೀತಿಯ ಪ್ರಶ್ನೆಗಳು ಇಲ್ಲಿ ಬರುತ್ತೆ. ಸೊ ಮನಿ ಆ್ಯಂಡ್ ಬ್ಯಾಂಕಿಂಗ್ ಮತ್ತು ಹಣ ಮತ್ತು ಬ್ಯಾಂಕಿಂಗ್ ಅನ್ನುವಂತಹ ಚಾಪ್ಟರ್ನಿಂದ ಈ ಸಮಗ್ರ ಅರ್ಥಶಾಸ್ತ್ರದಲ್ಲಿ 3ನೇ ಅಧ್ಯಾಯ, ಇಲ್ಲಿಂದ ಕೇವಲ 6 ಅಂಕದ ಒಂದು ಪ್ರಶ್ನೆಯನ್ನು ಓದಿದರೆ ಮುಗಿದೋಯ್ತು. ಇಲ್ಲಿಗೆ ನಮ್ಮದು ಕೆಲಸ ಮುಗೀತು. ಅದಾದ ನಂತರ ನೆಕ್ಸ್ಟ್ ಲಾಸ್ಟ್ 5ನೇ ಚಾಪ್ಟರಿಂದ ನಾವೇನು ಮಾಡಬೇಕಂತಂದರೆ 4 ಅಂಕದ ಒಂದು ಪ್ರಶ್ನೆಯನ್ನು ಓದ್ಬಿಟ್ರೆ ಕಂಪ್ಲೀಟ್ ಆಗೋಯ್ತು. ಇಷ್ಟೇ, ತುಂಬ ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೋಡಿ, 1, 2, 3, 4, 5 ಅಧ್ಯಾಯ ಹೇಳಿದ್ನ, ಇದರಲ್ಲೇ 1, 2, 3, 3 ಕ್ವಶನ್ ಇಲ್ಲಿ ಬರ್ತಾ ಇದೆ. 5 ಅಧ್ಯಾಯ ಹೇಳಿದ್ದೆ, ಇಲ್ಲಿನೂ ಕೂಡ ಅಷ್ಟೇ ಆಗುತ್ತೆ. 1, 2, 3, 4, 5
ಆಯಿತಾ. 5 ಅಧ್ಯಾಯ ಯಾವುದೇ ರೀತಿ ನೀವು ಹೇಗೆ ಕೌಂಟ್ ಮಾಡಿದ್ರು ಕೇವಲ 5 ಅಧ್ಯಾಯ ಆಗುತ್ತೆ. ಈ 5 ಅಧ್ಯಾಯಗಳಿಂದ ನಾವು 80 ಅಂಕಗಳನ್ನು ಸುಲಭವಾಗಿ ಗಳಿಸ್ತೀವಿ ಅನ್ನೋದನ್ನು ಸುಲಭವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಸಲ ಸಿಂಪಲಾಗಿ ಹೇಳೋದಾದರೆ ನಾನು ಏನೇನಿಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಈ ಯಾವ್ಯಾವ ಚಾಪ್ಟ್ರಿಂದ ಯಾವ್ಯಾವ ಪ್ರಶ್ನೆ ಓದಬೇಕಂತ ಹೇಳ್ತೀನಿ ಅವಷ್ಟು ಪ್ರಶ್ನೆಗಳನ್ನು ಓದಿದ್ರೆ ಸಾಕು. ಸೊ ಇವೆಲ್ಲ ಪ್ರಶ್ನೆಗಳನ್ನ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಡಿ ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಸಹ ನಾನು ಮುಂಬರತಕ್ಕಂಥ ವಿಡಿಯೋಗಳಲ್ಲಿ ಕೊಡ್ತಾ ಇದ್ದೇನೆ. ನೀವೇನಾದರೂ ಓದ್ತಾ ಇದ್ದರೆ ಇವಿಷ್ಟನ್ನು ಮಾತ್ರ ಇಂಪಾರ್ಟೆಂಟ್ ಕ್ವೆಶನ್ ವಿತ್ ಆನ್ಸರ್, ಅದ್ರ ಮೇಲೆ ಕ್ಲಾಸಸ್ ಯಾವ ರೀತಿ ನಿಮಗೆ ಕನ್ಸೆಪ್ಚುವಲ್ ಕ್ಲಾರಿಟಿ ಬರಬೇಕು ಅದನ್ನು ಕೂಡ ಮಾಡ್ತೀನಿ. ಸೊ ಇದಿಷ್ಟನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಕೇವಲ ನಾನು ಯಾವ್ಯಾವ ಚಾಪ್ಟ್ರಿಂದ ಯಾವ್ಯಾವ ಕ್ವಶನ್ಸ್ ಓದಬೇಕಂತ ಹೇಳಿದ್ದೀನಿ ನೋಡಿ. 2 ಅಂಕದ ಪ್ರಶ್ನೆಗೆ ಇಲ್ಲಿ ಕೊಟ್ಟುಬಿಟ್ಟಿದ್ದೀನಿ. 2 ಅಂಕದ ಪ್ರಶ್ನೆಗೆ ಏನೇನು ಓದಬೇಕು, 2 ಅಂಕದ ಪ್ರಶ್ನೆಗೆ ಅಂತಂದರೆ ಈ ಒಂದು ಬಾಕ್ಸಲ್ಲಿ ಒಂದು ನಿಮಿಷ ತೋರಿಸ್ತೀನಿ. ಈ ಒಂದು ಬಾಕ್ಸಲ್ಲಿ ಏನಿದೆಯಲ್ಲ ಈ ಚಾಪ್ಟರ್ಗಳನ್ನೆಲ್ಲ ಓದಬೇಕಾಗುತ್ತೆ. ಈ ಚಾಪ್ಟರ್ಗಳನ್ನೆಲ್ಲ ಓದಬೇಕು. ಅದಾದ ನಂತರ 4 ಅಂಕದ ಪ್ರಶ್ನೆಗೆ ಕೇವಲ ಇವಿಷ್ಟು ಚಾಪ್ಟರ್ಗಳನ್ನು ಮಾತ್ರ ಓದಬೇಕು. 6 ಅಂಕದ ಪ್ರಶ್ನೆಗೆ ಈ 3 ಚಾಪ್ಟರ್ಗಳನ್ನು ಮಾತ್ರ ಓದಬೇಕು. 5 ಅಂಕದ ಪ್ರಶ್ನೆಗೆ ಇವೆರಡು ಚಾಪ್ಟರ್ಗಳನ್ನು ಮಾತ್ರ ಓದಬೇಕು. ಇಷ್ಟ ಅರ್ಥ ಆಯ್ತಾ? ಹಾಗಿದ್ರೆ 1 ಅಂಕದ ಪ್ರಶ್ನೆ ಏನು ಮಾಡೋದು ಸಾರ್ ಅಂತಂದರೆ 1 ಅಂಕದ ಪ್ರಶ್ನೆನ ಎಲ್ಲ ಚಾಪ್ಟರ್ಗಳಿಂದ ಓದಲೇಬೇಕಾಗುತ್ತೆ. ಸೊ ಇಂಪಾರ್ಟೆಂಟ್ ಕ್ವಶನನ್ನು ನಾನು ಟ್ರೈ ಮಾಡ್ತೀನಿ ಕೊಡಲಿಕ್ಕೆ. ಸೊ ಇವಿಷ್ಟನ್ನು ಮಾಡಿದರೆ ನೀವು ಕೇವಲ ಒಂದು 20 ರಿಂದ 25 ದಿನ ಕನ್ಸಿಸ್ಟೆಂಟಾಗಿ ನಾನು ಕೊಟ್ಟಿರ್ತಕ್ಕಂಥ ಇವೆಲ್ಲ ಪ್ರಶ್ನೆಗಳನ್ನು ಯಾವ್ಯಾವ ಚಾಪ್ಟರ್ ಹೇಳಿದ್ದೀನಿ ಅಲ್ಲ ಅವೆಲ್ಲ ಓದಿದರೆ ಸುಲಭವಾಗಿ 80 ಅಂಕ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.